ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ದೇವರ ದೇವ ಎಂಬುದ ಮರೆತೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾಜಾಲ ಮಾಧವ ನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಸಾಧಿಸಿ ಹರಿಯ ಪ್ರೀತಿಯ ಒಲವು ಪೂಜಿಸಿದಂಥ ಪೂಜ್ಯರು ನೀವು ಬಲ್ಲಿರಿಯವನ ಅಂತರಂಗ ಬಲ್ಲಿರಿಯವನ ಅಂತರಂಗ ಎಲ್ಲಿಹ ಹೇಳಿ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ
ಎತ್ತೆತ್ತಲೀಗ ಕಗ್ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಮತ್ತಂತ ನಿನ್ನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಬತ್ತಿರೋ ಬದುಕನೆತ್ತಿ ನೀ ಬೆಳಗ ಹತ್ತಿಸಿ ಕಾಯೋ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ಹೆತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ ನೀ ಎನ್ನ ಧನ ನೀ ಎನ್ನ ಮನ ನೀ ಪ್ರಾಣ ವಿಠಲ 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 ಜಯ ಜಯ ವಿಠಲ ಎನ್ನಾತ್ಮನಿಧಿಯೇ ಮುಖ ತೋರು ದೊರೆಯೇ ಎನ್ನಾತ್ಮನಿಧಿಯೇ ಮುಖ ತೋರು ದೊರೆಯೇ ವಿಠಲ ವಿಠಲ ಜಯ ಜಯ ವಿಠಲ 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 ವಿಠಲ ಜಯ ಜಯ ವಿಠಲ 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 ರಂಗ ವಿಠಲ ರಂಗ ನಿಜವಾಗ್ಲೂ ಅದ್ಭುತ ಪ್ರಸ್ತುತಿ ನವೋದಯ ನಾಗರಾಜ್ ಸರ್ ಹಾಗೂ ಸೀತಾರಾಮ್ ಸರ್ ಅದ್ಭುತ ಗಾಯನ. ಅಷ್ಟು ಸುಲಭವಾದ ಹಾಡಲ್ಲ ಇದು, ರೇಂಜ್ ಹಾಗೆ ಇದೆ. ಹಾಗೆ ಕೋರಸಲ್ಲಿ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳು. ನವೋದಯ ನಾಗರಾಜ್ ಸರ್ ಅವರ ವಿಶೇಷ ಪ್ರಸ್ತುತಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲ, ರಾಜ್ಕುಮಾರ್ ಅವರ ಒಂದು ಭಕ್ತಿ ಪ್ರಧಾನ ಇದನ್ನು ಪ್ರದರ್ಶಿಸೋಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾಗರಾಜ್ ಅವರು ತುಂಬ ಇದಕ್ಕೆ ಸಹಕಾರ ಮಾಡಿದ್ರು. ಅದಷ್ಟೇ ಅಲ್ಲದೆ ಮುಖ್ಯ ಗಾಯನ ಎಷ್ಟಿದೆ ಅದು ಕೋರಸ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸಹಕರಿಸಿದ ಸುಹಾಸ್ ಸರು, ಸಹನಾ ಮೇಡಮು, ಹರಿಣಿ ಮತ್ತು ಪ್ರದೀಪ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮೊದಲ ಬಾರಿಗೆ ಈ ಥರ ಒಂದು ಹಾಡಿಗೆ ನೃತ್ಯ ಅಂತನೋ ಅಥವಾ ಅಭಿನಯವನ್ನು ನೀಡೋಂಥ ಅವಕಾಶ ನನಗೆ ಕಲಾಭೂಮಿ ನೀಡಿದೆ. ನನ್ನ ಜೀವನ ಇರೋವರೆಗೂ ನಾನು ಮರೆಯಲ್ಲ. ಧನ್ಯವಾದಗಳು. ಇದಕ್ಕೆ ಮೂಲ ಪ್ರೇರಣೆ ಸೀತಾರಾಮ್ ಅವರು. ನಾನು 3 ದಿವಸ ಕೆಳಗಡೆ ಕೂಡ ಆಗೋದಿಲ್ಲ, ಬೇಡ, ಇದು ಸರಿಯಾದ ಪ್ರಿಪ್ರೇಷನ್ ಬೇಕು ಅಂತ ಹೇಳಿದ್ದೆ. ಆದರೆ ಅವ್ರು ಹೇಳಿದ್ರು, ನಿಮ್ಮ ಮನೋಶಕ್ತಿ ಮುಂದೆ ಬೇರೆ ಯಾವ ಶಕ್ತಿ ಅಡ್ಡ ಬರಲ್ಲ, ಪ್ರಯತ್ನ ಮಾಡಿ ನೋಡುವ ಅಂತ ಹೇಳಿದ್ರು. ಆ ಒಂದು ಮಾತು ಇನ್ಸ್ಪಿರೇಷನ್ನು. ಜೊತೆಗೆ ಅವರ ಶ್ರೀಮತಿಯವರು, ನಮ್ಮ ಶ್ರೀಮತಿಯವರು ಕೂಡ ತುಂಬ ಕೋಪ್ರೇಷನ್ ಮಾಡಿದ್ದಾರೆ. ಸರಿ, ಇದು ವಿಡಿಯೋನ ಕಟ್ ಮಾಡಿ ಇದನ್ನೆಲ್ಲ ನಿನ್ನೆ ರಾತ್ರಿನೇ ರೆಡಿ ಮಾಡಿ ಕೊಟ್ಟಿರೋದು ಕೈ ತೋಳು. ಸೊ ತುಳಸಿಯವರು ಅದು ನಮ್ಮ ಅವ್ರ ಬರ್ಡೇಗೆ ನಾವೊಂದು ಸಿವಿಂಗ್ ಮಿಷಿನ್ ಕೊಡಿಸಿದ್ವಿ, ಅದ್ರ ಸಾರ್ಥಕತೆ ನಿನ್ನೆ ಆಯಿತು. ರಾತ್ರಿ 10 ಗಂಟೆಗೆ ಇದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕೇನಂದ್ರೆ, ನಿನ್ನೆ ಸಂಜೆ ನಾನು ಸ್ಟೇಜೆಲ್ಲ ಇಲ್ಲಿ ರೆಡಿ ಮಾಡಲಿಕ್ಕೆ ಅಂತ ಬಂದಿದ್ದೆ. ಆ ಟೈಮಲ್ಲಿ ಸೀತಾರಾಮ್ ಸರ್ ಆ್ಯಂಡ್ ನವೋದಯ ನಾಗರಾಜ್ ಸರು ಅವರಿಗೆ ಎಷ್ಟಾದರೂ ಕಾನ್ಫಿಡೆನ್ಸ್ ಇಲ್ಲ. ನವೋದಯ ನಾಗರಾಜ್ ಸರ್ಗೆ ನಾವು ಎಷ್ಟು ಹೇಳ್ತಾ ಇದ್ದೀವಿ, ಇಲ್ಲ ನೀವು ಮಾಡ್ಬೋದು ಅಂತ. ಈಸ್ ನಾಟ್ ಕಾನ್ಫಿಡೆಂಟ್. ಅಂದರೆ ಅವ್ರಿಗೆ ಏನಂದರೆ ಕಾನ್ಫಿಡೆಂಟ್ ಇಲ್ಲ ಅಂದರೆ ಅವ್ರಿಗೆ ಧೈರ್ಯ ಇಲ್ಲ ಅಂತಲ್ಲ, ಅಂದರೆ ಮಾಡಿದ ಮೇಲೆ ಅದಕ್ಕೆ ಚ್ಯುತಿ ಬರಲಿಲ್ದಂಗೆ ನಾನು ಕರೆಕ್ಟಾಗಿ ಮಾಡಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು. ಅದನ್ನು ಮಾಡಲೇಬೇಕು ಸರ್, ನೀವು ಮಾಡ್ತೀರಾ ಅಂತ ನಿನ್ನೆ ನಾನು ಇಲ್ಲಿ ಸ್ಟೇಜೆಲ್ಲ ರೆಡಿ ಮಾಡುವಾಗ ಅವ್ರು ಕರೆಸಿದ್ದೆ. ಅವರಿಬ್ಬರು ಬಂದು ಸ್ಟೇಜಲ್ಲಿ ಇದೇ ಥರ ಜುಬ್ಬ ಹಾಕ್ಕೊಂಡು ರಿಹರ್ಸಲ್ಸ್ ಮಾಡಿದ್ದಾರೆ 2-3 ಸತಿ ಸ್ಟೇಜಲ್ಲಿ. ಆ ರಿಹರ್ಸಲ್ಸ್ ಮಾಡಿ ಎಲ್ಲಿಂದ ಎಂಟ್ರಿ ಬರಬೇಕು, ಹೇಗೆ ಬರಬೇಕು ಅಂತೆಲ್ಲ ಮಾಡಿ ಸೀತಾರಾಮ್ ಸರ್ 4 ಸತಿ ಹಾಡಿ ಒಂದು ಫಿಲ್ಮ್ ಶೂಟಿಂಗ್ ಥರನೇ ಅಲ್ಲ ಆಗಿ ಇವತ್ತು ಕಾಸ್ಟ್ಯೂಮ್ ಸಮೇತ ಇವತ್ತು ಮಾಡಿದ್ದಾಯಿತು. ಎಲ್ಲ ಆಯಿತು. ಆದರೆ ಏನಾಯ್ತಪ್ಪ ಅಂದರೆ ಅವ್ರ ಪಾಪ ಅದಕ್ಕೋಸ್ಕರ ಹೊಸ ಜುಬ್ಬ ಬೇರೆ ಪರ್ಚೇಸ್ ಮಾಡಿದರು ನವೋದಯ ನಾಗರಾಜ್ ಜುಬ್ಬ ಪರ್ಚೇಸ್ ಮಾಡಿದ್ರು. ಆದರೆ ಕೈ ಮುಷ್ಟಿ ಕಾಣಲಿಲ್ದಂಗೆ ಮಾಡೋಕ್ಕೆ ತೋಳು ಉದ್ದ ಹೊಲ್ದಿಲ್ಲ ಅವನು. ಕಡೆಗೆ ಯಾವುದೋ ನಂದು ಯಾವುದೋ ಒಂದು ಜುಬ್ಬ ಇತ್ತು ತಂದು ಅದ್ರ ಕೆಳಗಿನ ಲೆಂತ್ ಕಟ್ ಮಾಡಿ ಅದನ್ನು ತೊಗೊಂಡೋಗಿ ತುಳಸಿ ಮೇಡಮ್ ಅವ್ರ ಹತ್ರ ತೋಳಿಗೆ ಸೇರಿಸಿ ತೋಳು ಉದ್ದ ಮಾಡಿ ಮುಷ್ಟಿ ಕಟ್ಟೋ ಥರ ಮಾಡಿ ಇಷ್ಟೆಲ್ಲ ಸರ್ಕಸ್ ಮಾಡಿದ್ದಾರೆ. ನಿಜವಾಗ್ಲೂ ನವೋದಯ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳಿಂದ ಸಹಕರಿಸಿದಂಥ ಅಷ್ಟು ಲೇಟಲ್ಲಿ ರಾತ್ರಿ 10 ಗಂಟೆಯಲ್ಲಿ ತುಳಸಿ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಸಹಕರಿಸಿದಂಥ ಹರಿಣಿ ಮೇಡಮ್, ಸೀತಾರಾಮ್ ಸರ್ ಎಲ್ರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು. ಎಲ್ಲ ಇಂಥ ಒಂದು ವಿಶೇಷ ಪ್ರಸ್ತುತಿ ನಮ್ಮ ಕಲಾಭೂಮಿಲಿ ನಿಜವಾಗ್ಲೂ ನಡೆಯೋದು ನಮ್ಮ ಸೌಭಾಗ್ಯ, ನಮ್ಮ ಪುಣ್ಯ. ಮುಖ್ಯವಾಗಿ ಅರವಿಂದ್ ಸರ್ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಬಿಹೈಂಡ್ ಎವರಿ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ ಹೇಳ್ತಾರೆ. ಹರಡಿ ಇರ್ಬೋದು ಅಥವಾ ತುಳಸಿ ಮೇಡಮ್ ಅವರು ನಮ್ಮಿಬ್ರಿಗೆ ತುಂಬ ಸಹಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ವಂದನೆಗಳು. ಸರ್, ಈ ಜುಬ್ಬ ನೀವು ಕೊಟ್ಟಿದ್ದೀರಾ, ಇದನ್ನು ನಾನು ನಿಮ್ಗೆ ವಾಪಸ್ ಕೊಡಲ್ಲ. ಇದು ನಮ್ಮ ಹತ್ರನೇ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಥರ ಇದನ್ನು ನಾನು ಕಾಪಾಡ್ಕೋತೀನಿ. ಸೊ ನಿಮ್ಮ ನೆನಪು ಈ ಜುಬ್ಬದ ರೂಪದಲ್ಲಿ, ವಿಠಲನ ರೂಪದಲ್ಲಿ ನಮ್ಮ ಜೊತೆಗಿರುತ್ತೆ. ವಿಠಲ ಅಂತ ಅವರು ಧ್ಯಾನ ಮಾಡಿ ಅಂತ ನಮ್ಮ ತೀರ್ಥಹಳ್ಳಿ ಅವರು ಹೇಳಿದ್ರು. ಅದಕ್ಕೋಸ್ಕರನೇ ವಿಠಲನ ಎಲ್ಲ ಮಾಡಿದ್ವಿ ಅಂತ ನಮ್ಗೆ ಅನಿಸ್ತಾ ಇದೆ. ಧನ್ಯವಾದ. ನಾನೊಂದು 20-25 ವರ್ಷದ ಕೆಳಗೆ ಪರ್ಚೇಸ್ ಮಾಡಿದ್ದು. ಸೊ ಅದನ್ನು ನಿನ್ನೆ ನನ್ನ ಹೆಂಡತಿ ಹುಡುಕಿ ತಕ್ಕೊಟ್ಲು. ಅವಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಹುಡುಕಿ ತಕ್ಕೊಟ್ಲು. ಏನೇನೋ ಇದರಿಂದ ಬ್ಯಾಕ್ ಎಂಡಲ್ಲಿ ಒಂದು ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದು ಜುಬ್ಬ ನನಗೆ ಖಂಡಿತ ವಾಪಸ್ ಬೇಡ ಸರ್. ಆದರೆ ನಿಮ್ಮಲ್ಲಿ ಒಂದು ಕೋರಿಕೆ ಏನಂದರೆ, ಎಲ್ಲಿ ಅವಕಾಶ ಸಿಗುತ್ತೋ, ಈ ಪ್ರಸ್ತುತಿ ತುಂಬ ಚೆನ್ನಾಗಿ ಮಾಡಿದ್ರಿ, ಈ ಜುಬ್ಬ ಹಾಕ್ಕೊಂಡು ನೀವು ಮಾಡಬೇಕು ಅನ್ನೋದು ನಮ್ಮ ಕೋರಿಕೆ. ನೀವು ಹಾಕ್ಕೊಂಡಾಗೆಲ್ಲ ಆ ದೇವರನ್ನ ನೆನೆಸ್ಕೋತಿರಲ್ಲ, ಅಷ್ಟೇ ನಮಗೆ ನಮ್ಮ ಪುಣ್ಯ, ಅಷ್ಟೇ ಸಾಕು ಸರ್. ಇನ್ನೊಂದು 2 ಲೆಜೆಂಡ್ಸ್ಗೆ ಇವತ್ತು ನಾವು ನಮನ ಸಲ್ಲಿಸಿದ್ದೀವಿ. ಒಂದು ರಾಜ್ಕುಮಾರ್, ಎಲ್ರಿಗೂ ಗೊತ್ತು. ಮತ್ತು ಈಗ ನಾಗರಾಜ್ ಸರ್ ಹೇಳಿದ ಥರ PB ಶ್ರೀನಿವಾಸ್ ಅವರ ಒಂದು ಪುಣ್ಯಸ್ಮರಣೆ ಕೂಡ ಈ ದಿನ. ಶರೀರ ಮತ್ತು ಶಾರೀರ ಇಬ್ಬರಿಗೂ ನಾವು ನಮನ ಸಲ್ಲಿಸಿದ್ದೀವಿ. ಇಲ್ಲೂ ಅಷ್ಟೇ, ಒಬ್ಬರು ಶರೀರ ಒಬ್ಬರು ಶಾರೀರ ಇಬ್ಬರು ಆ್ಯಕ್ಟಿಂಗ್ ಆ್ಯಂಡ್ ಹಾಡೋದು.